ಕಷ್ಟ ಅಂದರೆ ಏನು ಅಂದರೆ ಏನು ಸಾಧಿಸೋಕೆ ಆಗಲ್ವೋ ಯಾವುದನ್ನು ಮಾಡೋಕ್ಕಾಗಲ್ಲ ಅನ್ಕೋತೀವಿ, ಅದೇ ತುಂಬ ಕಷ್ಟ. ಕರ್ನಾಟಕ, ಮೈಸೂರು, ಎಚ್ ಡಿ ಕೋಟೆ, ರಾಮನಹಳ್ಳಿ ಒಂದು ಗ್ರಾಮ, ಒಂದು ಹಳ್ಳಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಗೋಪಾಲರಾಜ್, ನಮ್ಮ ತಂದೆ ಹೆಸರು ಕೃಷ್ಣಯ್ಯ. ನನಗೆ 18 ವರ್ಷ ಆದಾಗಲೇ ನಮ್ಮಪ್ಪ ಕೆಲಸ ಕರ್ಕೊಂಡು ಹೋದರು. ನಾನು ಕೆಲಸ ಕಲ್ತ್ಕೊಂಡಾದ್ಮೇಲೆ ನಾನೇ ಸ್ವಂತವಾಗಿ ಒಂದು 2 ವರ್ಷ ಬಿಟ್ಟು ಸ್ವಂತವಾಗಿ ನನಗೆ ಬಿಲ್ಡಿಂಗು ನನ್ನ ಕೆಲಸ ನೋಡಿಬಿಟ್ಟು ನಮಗೆ ಕೆಲಸ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊದಲನಾಗಿ ನಾನು ಸ್ಟಾರ್ಟಿಂಗು ಕೆಲಸ ಮಾಡಬೇಕಾದ್ರೆ ಹಂಚು ಮನೆ ಚಿಕ್ಕದು, ಆಮೇಲೆ ಸೀಟು ಅಂತ ಬರ್ತು, ಸೀಟ್ ಮನೆ ಮಾಡಿದೆ. ತಾರಸಿ ಮನೆ ಮೋಲ್ಡ್ ಕಟ್ಟಬೇಕು ಅಂದರು, ಮೋಲ್ಡ್ ಮಾಡಿದೆ. ಮೋಲ್ಡ್ ಆದಮೇಲೆ ಸಿಟಿ ಬಂದೆ. 400 ಚದರ ಒಂದು ರೆಸಾರ್ಟ್ ಕಟ್ಟಿದ್ದೀನಿ ಕಬಿನಿ ಬ್ಯಾಕ್ ವಾಟ್ರಲ್ಲಿ. ಮತ್ತೆ ಕಬಿನಿ ಬ್ಯಾಕ್ ವಾಟ್ರು ಅಲ್ಲೊಂದು ರೆಸಾರ್ಟು ಇವಾಗ ಕಾಮಗಾರಿ ನಡೀತಾ ಇದೆ. ಇಲ್ಲಿವರೆಗೂ ಕೂಡ ಯಾವುದೇ ಥರ ಎಷ್ಟೆಷ್ಟೋ ಬ್ರ್ಯಾಂಡ್ಗಳು ಬರ್ತವೆ, ಆದರೆ ACCನೇ ಏನಕ್ಕೆ ನಮ್ಮಪ್ಪ ಆಯ್ಕೆ ಮಾಡ್ಕೊಂಡಿದ್ರು ಅಂದರೆ ಅದರಲ್ಲಿರೋಂಥ ಕ್ವಾಲಿಟಿ, ಅದರಲ್ಲಿರೋಂಥ ಶಕ್ತಿ, ಅದರಲ್ಲಿರುವಂಥ ಬಾಳ್ಮೆ ತುಂಬಾ ಜಾಸ್ತಿ. ನಾವು ಎಷ್ಟು ಶ್ರಮ ಪಡ್ತೀವೋ ACC ಬಗ್ಗೆ, ಅದೊಂದು ಕಂಪ್ನಿ ನಮಗೆ ಆ ಥರ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಒಂದು ಸಿಗಬೇಕು. ಕಾಂಟ್ರಾಕ್ಟ್ ಬಾರ್ಗೆ ಅವ್ರಿಗೆ ಮೋಸ ಆಗ್ಬಾರ್ದು ಅಂದ್ಬಿಟ್ಟು ಕಂಪ್ನಿ ಕಡೆಯಿಂದ ನಮ್ಗೆ ACC ಆಟೋಡ್ ಬಂದರ ಮುಖಾಂತರವಾಗಿ ಅನೇಕ ನಮ್ಗೆ ಯೂಸ್ ಆಗೋ ಥರ ಮಾಡಿಕೊಟ್ಟಿದ್ದಾರೆ. ಕಷ್ಟ ಇತ್ತು ಮಾತ್ರ ಮಾಡ್ತಿದ್ದ, ಇಷ್ಟು ಕೂಲಿ ಕೊಡಿ ಅಂತ ಕೇಳ್ತಿರ್ಲಿಲ್ಲ ಇವನಿಗೆ. ಅವ್ರ ಮನೆಯವ್ರು ಏನು ಕೊಡ್ತಾರೆ ಇಸ್ಕೊಬತ್ತಿದೆ. ನಮ್ಮದು ಗುಡಿಸ್ಲು ಮನೆ ಇತ್ತು ಆವಾಗ, ಚಿಕ್ಕದೊಂದು ತುಂಬಾ ಚಿಕ್ಕದು, ಮಣ್ಣಿನ ಗೋಡೆ. ಅವಾಗೆಲ್ಲ ತುಂಬ ಬಡತನಲ್ಲಿದ್ದು. ನಮ್ಮ ಅಪ್ಪನ ಕೆಲಸನೇ ನಮಗೆ ಕಲಿಬೇಕು. ನಮ್ಮ ಅಪ್ಪ ದುಡಿತಿರಲ್ಲ, ಒಬ್ಬರೇ ಕಷ್ಟಪಡ್ತಿದ್ರಲ್ಲ, ಅವ್ರ ಜೊತೆ ನಾನು ಸ್ವಲ್ಪ ಸಹಾಯ ಆಗಬೇಕು. ನಾನು ಕೆಲಸ ಇದೊಂದು ಫೀಲ್ಡ್ ಬರಬೇಕು, ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಅನ್ನೋದೊಂದು ಗುರಿ ಇತ್ತು. ನಮ್ಮ ಮಕ್ಕಳ ಮೇಲೆ ಎಲ್ಲ ಬಂದ್ಬಿಟ್ರಲ್ಲ ಮೆಜಾರಿಟಿ. ನನಗೇನು ಕಸ್ತು ಅನ್ನೋದೇ ಬರ್ತಿರ್ಲಿಲ್ಲ. ಈಗೇನೋ ಬಿಡ ಚೆನ್ನಾಗಿರ್ತೀನಿ ನಾನು ಅನ್ನಂಗೆ ಆಯಿತು. ಕಷ್ಟ ಅಂದರೆ ಏನು ಅಂದರೆ ಏನು ಸಾಧಿಸೋಕೆ ಆಗಲ್ವೋ ಯಾವುದನ್ನು ಮಾಡೋಕ್ಕಾಗಲ್ಲ ಅನ್ಕೋತೀವಿ, ಅದೇ ತುಂಬ ಕಷ್ಟ. ನಮ್ಮ ಅಪ್ಪನ ಹತ್ರ ಕೆಲಸ ಕಲ್ತ್ಕೊಂಡು ಕೆಲಸ ಮಾಡಾದ್ಮೇಲೆ ಯಾವುದೇ ರೀತಿ ಸಾಲ ಇಲ್ಲ, ಯಾವುದೇ ರೀತಿ ಇದಿಲ್ಲ. ನಾವು ಒಂದು ಮನೆ ವಾಸ ಮಾಡಲಿಕ್ಕೆ ಒಂದು ಮನೆಯೂ ಕೂಡ ಕಟ್ಕೊಂಡು ಇವಾಗ ಆರಾಮಾಗಿದ್ದೀವಿ. ಇವಾಗ ಪ್ರತಿದಿನ ಊಟಕ್ಕೂ ತೊಂದರೆ ಇಲ್ಲ.